ಯಾಕೆ ಹಿಂಗೆ ಮಾಡ್ತಾಳೆ ನನ್ನ ಹೆಂಡತಿ ಅಂತ ಗೊತ್ತಿಲ್ಲ. ಬೇಕು ಅಂತಲೇ ಕೊಟ್ಟಿದ್ದಾಳೆ ಅನಿಸುತ್ತೆ. ಮತ್ತೆ ಅದೇ ಸಾಕ್ಸ್ ಕೊಟ್ಟು ಕಳಿಸಿದ್ದಾಳೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ಫಸ್ಟ್ ಡೇ ಆಫ್ ಶೂಟ್. ಲಾಸ್ಟ್ ಟೈಮ್ ನೀವು ಪ್ರೊಮೋ ಶೂಟ್ ಬಿಹೈಂಡ್ ದ ಸೀನ್ಸ್ ನೋಡಿದ್ರಿ. ಇವತ್ತು ಶೂಟ್ಸ್ದು ಬಿಹೈಂಡ್ ದ ಸೀನ್ಸ್ ನೋಡೋಣ. ಸೊ ಲೇಟಾಗಿ ಹೋಗಿದೆ ಆಲ್ರೆಡಿ. ಮೇಕಪ್ ಸ್ಟಾರ್ಟ್ ಮಾಡೋಣ. ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಇವತ್ತು. ಯಾಕೆ ಹಿಂಗೆ ಮಾಡ್ತಾಳೆ ನನ್ನ ಹೆಂಡತಿ ಅಂತ ಗೊತ್ತಿಲ್ಲ. ಬೇಕು ಅಂತಲೇ ಕೊಟ್ಟಿದ್ದಾಳೆ ಅನಿಸುತ್ತೆ. ಮತ್ತೆ ಅದೇ ಸಾಕ್ಸ್ ಕೊಟ್ಟು ಕಳಿಸಿದ್ದಾಳೆ. ಫುಲ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ನಲ್ಲಿ ಇದೊಂದು ಜೋಕರ್ ಥರ ಕಾಣಿಸೋದಿಲ್ವಾ? ಹೇಳಿದ್ದೀನಿ ಬ್ಲ್ಯಾಕ್ ಸಾಕ್ಸ್ ಕೊಡೋದು ಬೇಕು ಅಂತ ಮಾಡ್ತಾಳೆ ನನ್ನ ಹೆಂಡತಿ. ಎಷ್ಟು ಕೆಡವಾಗಿರುತ್ತೆ ಅಂದರೆ ಇವಾಗ ಸ್ಟೇಜ್ ಮೇಲೆ. ಬನ್ನಿ ಮೇಡಮ್. ಇಲ್ಲ ಏನು ಸರ್ ಸಮಾಚಾರ? ಅದನ್ನೇ ಹೇಳಿದ್ದು ಇವಾಗ. ಮತ್ತೆ ಅದೇ ಸಾಕ್ಸ್ ಬೇಕು ಅಂತ ಕೊಟ್ಟು ಕಳ್ಸವಳೆ ನೋಡಿ. ನಾನು ಆ ಬ್ಲ್ಯಾಕ್ ಡ್ರೆಸ್ಗೆ ಮ್ಯಾಮ್ ಎಷ್ಟು ಸಾಕ್ಸ್ ಇದೆ ಅಂದರೆ ಹುಡುಕಿ ಇದೆ ಸಾಕ್ಸ್ ಕೊಟ್ಟವಳೆ ಅಂದರೆ ಏನು ಮಾಡಲಿ ನಾನು? ನನಗೆ ಐ ವಾಂಟ್ ಟು ಸೀ ನೀವು ಫುಲ್ ಡ್ರೆಸ್ ಆದ ತಕ್ಷಣ ಹೇರು ಓಪನ್ ಬೇಡ ಅಂತ. ಅದೇನು ಓಪನ್ ಬಿಟ್ರೆ ಓಕೆನಾ ಅಥವಾ ಶೆಕೆ ಕಂಫರ್ಟ್ ಹೆಂಗಿರುತ್ತೆ? ಓಪನ್ ಬಿಟ್ರೆ ಚೆನ್ನಾಗಿರುತ್ತೆ ಈ ಡ್ರೆಸ್ಗೆ. ಬ್ಲೇಸರ್ ಹಾಂ, ಹೆಂಗೆ ಬಚ್ಚಿಡ್ಲಿ ಸಾಕ್ಸ್ನ ಅಂತ ಗೊತ್ತಾಗ್ತಿಲ್ಲ. ಇಟ್ಸ್ ಟೂ ಡಿಫಿಕಲ್ಟ್ ಫಾರ್ ನಿಮ್ಮಲ್ಲ. ಬೆಳಿಗ್ಗೆ ಅರ್ಜೆಂಟ್ನಲ್ಲಿ ಹೊರಡೋಕೆ ಸಾಕ್ಸ್ ಹಾಕು ಅಂದರೆ ಟಕ್ ಅಂತ ಬಾಕ್ಸ್ ಒಳಗೆ ಇದನ್ನೇ ಹಾಕ್ಕೊಟ್ರು. ಅಕ್ಷು, ನೀನು ಮಾಡೋ ಕೆಲಸ, ನೀನು ಸಾಕ್ಸ್ ಫೇಮಸ್ ಆಗ್ತಾಯಿದೆ. ಮೇಡಮ್ ಬಂದುಬಿಟ್ಟು ಮತ್ತೆ ಅದೇ ಸಾಕ್ಸ, ನಿಮ್ಗೆ ಇನ್ನೊಂದು ಸಾಕ್ಸ್ ಗಿಫ್ಟ್ ಕೊಡ್ತೀನಿ ಅಂತಂದರು. ಯಪ್ಪ ದೇವ್ರೇ, ಬಚ್ಚಿಡೋದಕ್ಕೆ ಹಿಂಗೆ ಹಾಕ್ಕೊಬೇಕು ಇವಾಗ ಸಾಕ್ಸ್ನ. ನೀವೆಲ್ಲದೂ ತಗೊಂಡು ಫುಟೇಜ್ ಶೇರ್ ಮಾಡ್ಕೊಳ್ಳಿ. ಎಲ್ಲೋ ಫ್ರೈಮ್ನಲ್ಲಿ ಬರೋಂಗೆ ಹಿಡಿಬೇಡ. Day 2. Mic check. Hello. Oh. ಈ ಮೈಕ್ ಆ್ಯಕ್ಚುಲಿ ಈ ಮೈಕ್ ಅಂತ ಕನ್ಫ್ಯೂಸ್ ಆಗ್ಬಿಟ್ಟೆ. ಏನಪ್ಪ ಕ್ಯಾರವ್ಯಾನ್ ಒಳಗೆ ಗ್ಲಾಸ್ ಹಾಕ್ಕೊಂಡು ಕೂತವನೆ ಅಂತ ನೋಡ್ತಾ ಇದ್ದೀರಾ? ಸುಮ್ಮನೆ ಶೋಕಿ. ಇವತ್ತು ಡೇ 2 ಆಫ್ ಶೂಟ್. ಸೊ ಎಲ್ಲರೂ ಬಹಳ ಬೇಗ ಬಂದು ಬಹಳ ಲೇಟಾಗಿ ರೆಡಿ ಆಗ್ತಾವ್ರೆ. ನಾನು ಮಾತ್ರ ಸ್ವಲ್ಪ ಲೇಟಾಗಿ ಬಂದು ಫಸ್ಟ್ ರೆಡಿ ಆಗ್ಬಿಟ್ಟೆ. ಒಬ್ಬೊಬ್ರದ್ದೇ ಇಂಟ್ರೊಡಕ್ಷನ್ ಕೊಡ್ತೀನಿ, ಮಜಾ ಇರುತ್ತೆ. ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ನನ್ನ ನೋಟದಲ್ಲಿ ನನ್ನ ಫ್ರೆಂಡ್ಸ್ ಹೇಗಿದ್ದಾರೆ, ಅವ್ರ ಲೈಫ್ ಸ್ಟೈಲ್ ಏನು ಅನ್ನೋದು ಈ ಒಂದು ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ಲೆಟ್ಸ್ ಗೋ. ರೆಡಿ. ಅದೊಂದು ಶಾರ್ಟ್ ಇದ್ರಲ್ಲಿ ಕಟ್ ಮಾಡಿಸ್ಬೇಕು ಅವಾಗ. ಇದು ಅಲ್ಲಿ ಫ್ಲೋರಲ್ಲಿ ಮಾಡಿಸೋಣ ಬಿಡಿ. ಓಕೆ ಅಲ್ವಾ? ಓಕೆ ಅಲ್ಲ ಮ್ಯಾಮ್? ಡ್ರೆಸ್ಸು ನೈಸ್. ಶಲ್ಯಾನೂ ಇದೆಯಲ್ಲ, ಹಿಂಗಿರಲಿ. ಇದು ಚೆನ್ನಾಗಿ ಕಾಣುತ್ತೆ. ಬರೀ ಪ್ಲೇನ್ ಚೆನ್ನಾಗಿ ಕಾಣುತ್ತೆ. ವಿತ್ ಸೈಡ್ ಇಷ್ಟು ತಲೆಗೆ ಹಾಕೋತಾನ. ತಲೆಗೆ ಹಾಕೊಂಡು ಕಟ್ಟೆ ಹೇರ್ ಮತ್ತೆ ಹಾಳಾಗ. ಅದೇ ಒಂದು ಪಿನ್ ಮಾಡ್ಬಿಡ್ತೀರಾ ಅಲ್ಲಿಗೆ? ಮಾಡಿಸ್ತೀನಿ. ಪಿನ್ ಸೊ ಇವತ್ತಿನ ಕಾಸ್ಟ್ಯೂಮ್ ಇದು. ನಮ್ಮ ಉಷಾ ಮ್ಯಾಮ್ ಬೆಳಗ್ಗೆ ಆಯಿತು ಅಂದರೆ ಗೊತ್ತಲ್ಲ, ಶೂಟಿಗೆ ಫುಲ್ಲು ಒಂದು ಪಿನ್ ಕೊಡಿ. ಕಾಸ್ಟ್ಯೂಮ್ ರೆಡಿನಾ, ಮೇಕಪ್ ರೆಡಿನಾ, ಅವ್ರು ಬಂದ್ರ ಇವ್ರು ಬಂದ್ರ, ಎಲ್ಲರಿಗೂ ಫೋನ್ ಹಾಕಿ ಅವರು ಕೂತ್ಕೊಂಡು ಅಷ್ಟೊಂದು 12 ಗಂಟೆ ಲಂಚ್ ಟೈಮ್ ಆಗ್ಬಿಡುತ್ತೆ. ನೋಡಿ ಉಷಾ ಮ್ಯಾಮೇ ಪಿನ್ ಹಾಕ್ತಾ ಇದ್ದಾರೆ. ಎಂಥ ಅದೃಷ್ಟ ಇದು.
ಬನೀನಿ ಸೇರ್ಸಿ ಹಾಕ್ಲಾ? ಇಲ್ಲ ಹಂಗೆ ಬೇಡ, ಶರ್ಟ್ ಶರ್ಟ್ ಹಾಕಲ್ಲ. ಆಮೇಲೆ ಹೇಳ್ದಾಗ ಬನೀನು ಶರ್ಟು ಎಲ್ಲ ಸೇರಿಸಿ ಪಂಚೆ ಗಿಂಚೆ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ಟಿ ಕಿತ್ಕೊಂಡು ಹೋಗ್ಬಿಡುತ್ತೆ. ನೋಡಿ ಇದೇ ಬೆಳಗ್ಗೆ ಆಯಿತು ಅಂದರೆ ಉಷಾ ಮೇಡಮ್ದು ಕೆಲಸ. ಬನ್ನಿ ಬನ್ನಿ. ಬಂದ್ರಾ, ಎಲ್ಲಿದ್ದೀರಾ, ಟಿಫನ್ ಮಾಡಿದ್ರಾ, ರೆಡಿಯಾಗಿ ಅಲ್ವಾ, ನಾವು ಅದೊಂದು ನೆನೆ ನೋಡಲೇ ಇಲ್ಲ ನಾವು. ಕಲರ್ ಅಲ್ಲ, ವೆಲ್ಕ್ರೋ ಎಡ್ಜಸ್ ನಾವು ಮಾಡಿಸ್ಬಿಡ್ಬೋದಿತ್ತು ನೆನೆ. ಅದು ಸಿಲ್ಕ್ ಹಂಗೆ ಮ್ಯಾಮ್ ಬರೋದು, ಏನು ಮಾಡೋಕ್ಕೆ. ಆಮೇಲೆ ಪ್ಲೀಸ್ ಮಾಡಿ ಇಟ್ಕೊಳ್ಳಿ. ಯಾ ನಿಮ್ಮ ಪರ್ಸನಲ್ ಅಲ್ವಾ, ಸೊ ಮಾಡಿಸಿಟ್ಕೊಳ್ಳಿ. ಇದಾ ನಮಗೇನಾ? ಏಯ್ ಫ್ರೀ 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 ರಾಮರಾಜ್. ಲ್ಯಾಟ್ರಿ ಇಲ್ಲ ಇಲ್ಲ ಇದೆ ನಿಮಗೆ ಚೆನ್ನಾಗಿದೆ ಅದು. ಹೌದು, ಬ್ಲೂ ಕಾಪರ್ ಲೈಟ್ ಮಾತ್ರ, ಪಿಂಕ್ ಅದಕ್ಕೆ ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಹಾಕೊಳ್ಳಲ್ಲ ಅಂದ್ಬಿಟ್ಟು ಯಾಕೆ ಅವರು ಗೊತ್ತಲ್ಲ ಪಿಂಕ್, ಅದಕ್ಕೆ ಚೂಸ್ ರಾಮರಾಜ್ ಕರ್ಚೀಫ್ ನಾವು ಬೇರೆ ಕಡೆ ಇಟ್ಕೊಂಡಿದ್ದೀವಿ. ತನಿ ಪಾರ್ಟ್ನರ್, ಐ ಆಮ್ ಗುಡ್, ಹೌ ಆರ್ ಯು? ಹುಡುಗರು ಹೆಂಗಿದ್ದಾರೆ ಎಲ್ಲ ಮದುವೆ ಗಂಡ ನಮಗೆ ಮದುವೆ ಗಂಡ ಅಂತ ಇನ್ನೊಂದ್ಸತಿ ಹುಷಾರೇ ಕೊಡ್ತಿಲ್ಲ ಚಾನ್ಸ್. ಹೌದಾ ಹೌದಾ ಹೌದು, ಎಲ್ಲರಿಗೂ ಮುಂದೆ ಹೇಳಿದ್ರ ನೀವು? ಮನೆಯಿಂದ ಮೆಸೇಜ್ನಲ್ಲಿ ಹಂಗೆ ಜುಗ್ 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 ಅಂತ ಒಂದು ಪರ್ಕೆ ಬರುತ್ತೆ. ಅಯ್ಯೋ ಮುಗೀತು ಕತೆ. ಆಮೇಲೆ ಜಾಸ್ತಿ ತಿನ್ನಲ್ಲ ಅಂತಾರಲ್ಲ, ನೋಡಿ ತುಂಬ ಕಡಿಮೆ ತಿಂತಾರೆ ಇವರು. ಇಲ್ಲಿ ಇದ್ರೊಳಗಿರೋದು ಇಷ್ಟೇ ಅಲ್ಲ, ಇಷ್ಟಿತ್ತು, ಅದು ಇವಾಗ ಖಾಲಿ ಆಗಿದೆ. ಇದು ಕಾಫಿ ಮಗ ಏನಿದು? ನಾನು ಒಂದು ತೊಗೊಬೇಕು ಕಾಫಿಗೆ ಈ ಥರದ್ದು. ಹೆಂಗೆ ಹಳ್ಳಿ ಟಾಸ್ಕು, ಬೆಳಗ್ಗೆ ಮುದ್ದೆ ಊಟ. ಬೆಳಗ್ಗೆ ನಮ್ಮ ಸೆಟ್ಟಿಂದು ಇಡ್ಲಿ ಸಾಂಬಾರು ತೊಗೊಂಬಂದು ಇಲ್ಲಿ ಮುದ್ದೆಗೆ ಹಾಕೋರೆ, ಮಜಾ ಇದೆ. ಅಲ್ಲಿ ನೋಡಿ ನಮ್ಮ ಜಿಮ್ಮಿ, ನಮ್ಮ ಲಕ್ಷ್ಯ ನೋಡ್ರಿ ಬೆಳಗ್ಗೆ 90 ಅಲ್ಲ ಸಾರಿ ಬರೀ ಟೀ ಹೊಡಿತಾವೆ. ಚೆನ್ನಾಗಿದೆ ಅಲ್ಲ? ಯಾರ್ದೋ ಮಗ ಯಾವುದೋ ಮಗು ಬುಲ್ಡೇನಲ್ಲಿ ಹೊಡಿತಾ ಇದೆಯಾ? ಸಕ್ಕತ್ತಾಗಿದೆ. ಚಿಕ್ಕ ಮಗುದು ಬುಲ್ಡೇನಲ್ಲಿ ಟೀ ಕುಡಿತಾ ಇದೆಯಾ? ಅಲ್ಲಿ ಗೋಲಿ ಹೊಡಿತೀನಿ ಇವಾಗ ನೋಡ್ರಿ. ಯಾವ ಗೋಲಿ? ಮಧ್ಯದ ಎರಡ? ಮುಂದೆ ಇರೋ ಎರಡ, ಹಿಂದೆ ಇರೋ ಎರಡ? ಈ ಕಡೆ ಸೊ ನನ್ನ ಜೊತೆ ನನ್ನ ಕುಚಿಕು ನನ್ನ ಗೆಳೆಯ ಕಾರ್ತಿಕ್ ಇದ್ದಾನೆ. ಕಾರ್ತಿ, ನಮ್ಮ ಯೂಟ್ಯೂಬ್ ಫ್ಯಾಮ್ಲಿಗೆ ಒಂದು ಹಾಯ್ ಹೇಳ್ಬಿಡು. ಹಾಯ್, ನಮ್ಮ ಮಿಸ್ಟರ್ ಎಲಿಫೆಂಟ್ ಯೂಟ್ಯೂಬ್ ಚಾನಲ್ನ ಎಲ್ಲ ಫಾಲೋವರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಸೊ ಇವತ್ತು ಕಾನ್ಸೆಪ್ಟ್ ಏನಂದರೆ, ಅಕಸ್ಮಾತ್ ನಾವೇನಾದರೂ ಆ್ಯಕ್ಟರ್ಸ್ ಆಗಿರಲಿಲ್ಲ ಅಂದರೆ ಏನು ಮಾಡ್ತಿದ್ವಿ ಅಂತ. ಬೇರೆ ಪ್ರೊಫೆಷನ್, ಯಾವ ಪ್ರೊಫೆಷನಲ್ಲಿ ಇರ್ತಿದ್ವಿ ನಾವು? ಗೊತ್ತಿಲ್ಲ ನನಗೆ. ನಾನು ಇದೊಂದೇ ಕೆಲಸದಲ್ಲಿ ಇರ್ತಿದ್ದೆ ಅನ್ಸುತ್ತೆ. ನಾನೇನೋ ಸುಪಾರಿ ತೊಗೊಂಡ್ಬಿಡ್ತಿದ್ನೇನೋ. ಎಲ್ಲರೂ ಹಂಗೆ ಅಂದ್ಕೊಂಡವ್ರಲ್ಲ ನನ್ನನ್ನು. ಅದಕ್ಕೆ ಫುಲ್ ಅಗ್ರೆಸಿವ್ ಅಂತ. ಇಲ್ಲ, ಆ್ಯಕ್ಚುಲಿ ನೋಡೋದಕ್ಕೆ ಮಾತ್ರ ನಮ್ಮ ವಿನಿ ತುಂಬ ಅಗ್ರೆಸಿವ್ ಆಗಿ ಕಾಣಿಸ್ತಾನೆ. ಬಟ್ ಈ ಹ್ಯಾಸ್ ಅ ವೆರಿ ಸಾಫ್ಟ್ ಹಾರ್ಟ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಹಾರ್ಟ್. ಸೊ ಅಷ್ಟೇ ತುಂಬ ಒಳ್ಳೆ ಅಂತ ಹೇಳೋದಕ್ಕೆ ಬರ್ತಾ ಇದ್ದಾನೆ. ಅಲ್ಲ, ಒಳ್ಳೇದು ಇದ್ದಾಗ ಹೇಳಲೇಬೇಕು. ಆಮೇಲೆ ಆ್ಯಕ್ಟಿಂಗ್ನು ಬಿಟ್ಟಿಲ್ಲ, ಆ್ಯಕ್ಟಿಂಗು ಮಾಡ್ತೀನಿ, ಜೊತೆಗೆ ಆ್ಯಂಕರಿಂಗು ಮಾಡ್ತಾ ಇದ್ದೀನಲ್ಲ. ನಮ್ಮ ಇಂಡಸ್ಟ್ರಿನಲ್ಲಿ ಹೇಗೆ ಅಂದರೆ ಆ್ಯಕ್ಟರ್ ಅಂದರೆ ಬರೀ ಆ್ಯಕ್ಟಿಂಗ್ ಮಾತ್ರ ಮಾಡ್ತಾರೆ ಅಂದ್ಕೊಂಡಿದ್ದಾರೆ. ನಾವು ಸಾಕಷ್ಟು ಬೇರೆ ಬೇರೆ ಕೆಲಸಗಳು ಮಾಡ್ತಿರ್ತೀವಿ, ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಿರ್ತೀವಿ. ಹೌದು.
ಕರೆಕ್ಟ್. ಎಷ್ಟು ವರ್ಷದಿಂದ ಒಳ್ಳೆ ಕೆಲಸ ಮಾಡಿದ್ಯಾ ಮಚ್ಚ. ನನ್ನ ಜಾಸ್ತಿ ನಮ್ಮ ಕಾರ್ತಿನೇ ನೋಡಿರೋದು ಒಂದು 10-12 ವರ್ಷದಿಂದ ತುಂಬ ಒಳ್ಳೆ ಕೆಲಸಗಳು ಮಾಡಿದಾಗೆಲ್ಲ ಜೊತೆಯಲ್ಲೇ ಇದ್ದಾನೆ. एकदम इन्होंने वक्त बदल दिया, जज्बात बदल दिए, जिंदगी बदल दी. ಜುಟ್ ಕರಿತಾ ಇದ್ದಾರೆ. ಥ್ಯಾಂಕ್ ಯು. ಆ್ಯಕ್ಟರ್ ಆಗಿರಲಿಲ್ಲ ಅಂದಿದ್ರೆ ನಮ್ಮ ಏನಾಗಿರ್ತಿದ್ಲು? ನನ್ನ ಕೇಳ್ತಾ ಇದ್ದೀರಾ? ಆರ್ಕಿಟೆಕ್ಚರ್ ಮಾಡಿದ್ದೀನಿ. ಆರ್ಕಿಟೆಕ್ಟ್ ಆಗಿ 9 to 5 ಜಾಬ್ ಅಂತೂ ಮಾಡ್ತಾ ಇರಲಿಲ್ಲ. ಐ ವುಡ್ ಹ್ಯಾವ್ ಫ್ಯಾಷನ್ ಡಿಸೈನರ್ ಆಗಿರ್ತಾರೆ. ಆ್ಯಂಡ್ ನಮ್ಮ ಒಂದು ಯೂಟ್ಯೂಬ್ ಚಾನಲಿನ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನಾದರೂ ಒಂದು ಮೆಸೇಜ್ ಕೊಡಬೇಕು. ಅವ್ರ ಚಾನಲು ಇವ್ರ ಚಾನಲು ಅಂತ ಏನಿಲ್ಲ, ಇದು ನಮ್ಮದೇ ಚಾನಲು. ಸೊ ನಮ್ಮ ಅಣ್ಣನ ಚಾನಲು. ಐ ಆಮ್ ದ ಫಸ್ಟ್ ಒನ್ ಟು ಸಬ್ಸ್ಕ್ರೈಬ್. ಆ್ಯಕ್ಚುಲಿ ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬಿಕಾಸ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳು ನಾನು ಇವ್ರ ಜೊತೆ ಮಾಡೋದಿದೆ, ಇವರು ನಮ್ಮ ಜೊತೆ ಮಾಡೋದಿದೆ. ಸೊ ಯಸ್, ಸ್ಟೇ ಟ್ಯೂನ್. ಆ್ಯಂಡ್ ಆಲ್ಸೋ ಡೂ ಫಾಲೋ ನಮ್ರತಾ ಗೌಡ ಚಾನಲ್, ನನ್ನ ಪುಟ್ಟ ತಂಗಿಯ ಚಾನಲ್. ಸೊ ಇಬ್ಬರು ಜೊತೆಲಿ ಬೆಳೆಯೋಣ, ನೀವು ನಮ್ಮ ಜೊತೆಲಿ ಬೆಳೆಯೋಣ. ಎಸ್, ಬಾಯ್. ಚಿಯರ್ಸ್. ಏನು? ಲೆಟ್ ಮಿ ಇಂಟ್ರೊಡ್ಯೂಸ್ ಯು ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲಿನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ತನಿಷಾ ಏನು ಹೊಸಬಳಲ್ಲ, ಬೆಂಕಿ ತನಿಷಾ. ಸೊ ತನಿಷಾಗೊಂದು ಪ್ರಶ್ನೆ. ಅಕಸ್ಮಾತ್ ತನಿಷಾ ಆ್ಯಕ್ಟ್ರೆಸ್ ಆಗಿರಲಿಲ್ಲ ಅಂದರೆ ಏನಾಗ್ತಿದ್ಲು? ಓಕೆ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಡೆಫಿನೆಟ್ಲಿ ನಾನು ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀನಿ. ಆ್ಯಂಡ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಸಖತ್ತಾಗಿರುವಂಥ ಕಂಟೆಂಟ್ ಕೊಡೋ ನಂಗೆ ಗೊತ್ತಿರಲಿಲ್ಲ, ಸಾರಿ. ಸಖತ್ತಾಗಿರುವಂಥ ಕಂಟೆಂಟ್ ಕೊಡೋ ನಾವೆಲ್ಲರೂ ನಿಮ್ಮನ್ನು ನೋಡೋದಕ್ಕೆ ಕಾಯ್ತಿರ್ತೀವಿ. ಸೊ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ, ನನ್ನ ಲೈಫ್ನಲ್ಲಿ ತನಿಷಾ ಆ್ಯಕ್ಟ್ರೆಸ್ ಆಗಿರಲಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನಾನು ಆ್ಯಕ್ಟ್ರೆಸ್ ಆಗೋದಕ್ಕೆ ಏನೇನು ಬೇಕೋ ಅದನ್ನೇ ಪ್ರಯತ್ನ ಮಾಡ್ತಾ ಇದ್ದೆ. ಯಾಕೆ ಅಂತಂದರೆ ದಿಸ್ ಇಸ್ ಮೈ ಡ್ರೀಮ್ ಆ್ಯಂಡ್ ಮೈ ಚೈಲ್ಡ್ಹುಡ್. ಅಂದರೆ ನಾನು 4th ಸ್ಟ್ಯಾಂಡರ್ಡ್ 3rd 4th ಸ್ಟ್ಯಾಂಡರ್ಡ್ ವಾಟ್ ಎವರ್, ನಂಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ, ಬಟ್ ಆವಾಗಲೇ ನಾನೊಬ್ಳು ಆ್ಯಕ್ಟ್ರೆಸ್ ಆಗಬೇಕು ಅಂತ ಕನ್ಸ್ಕೊಂಡಿದ್ದು. ಸೊ ನಾನು ಅವತ್ತಿಂದ ಇವತ್ತಿನವರೆಗೂ ಲಿಂಕ್ ಇಲ್ಲ ಅಂದ್ರೂ, ಹೇಗೆ ಬೆಳಿಬೇಕು ಅಥವಾ ಆ್ಯಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಹೋದ್ರೂ ಐ ಹ್ಯಾವ್ ಆಲ್ವೇಸ್ ಥಾಟ್ ಆಫ್ ಬೀಯಿಂಗ್ ಆ್ಯನ್ ಆ್ಯಕ್ಟ್ರೆಸ್. ಸೊ ಹೀರೋಯಿನ್ ಅಂತ ಅನ್ನೋದಕ್ಕೆ ಹೆಚ್ಚಾಗಿ ನಾನೊಬ್ಳು ಆರ್ಟಿಸ್ಟ್ ಆಗಬೇಕು, ಆ್ಯಕ್ಟ್ ಮಾಡಬೇಕು, ಜನರ ಒಂದು ಪ್ರೀತಿನ ಗಳಿಸ್ಬೇಕು ಅನ್ನೋದು ನನ್ನ ಕನಸಾಗಿತ್ತು. ಸೊ ಕೊನೆವರೆಗೂ ಅದೇ ಉಳ್ಕೊಂಡಿರ್ತಾ ಇತ್ತು. ಐ ಕ್ಯಾನ್ ನಾಟ್ ಥಿಂಕ್ ಆಫ್ ದ ಸೆಕೆಂಡ್ ಪ್ರೊಫೆಷನ್. ಮೇ ಬಿ ಆಲ್ಟರ್ನೇಟ್ ಬಿಸ್ನೆಸ್ ಇವಾಗ ನಾವೇನು ಅನ್ಕೊತಾ ಇದೀವಿ ಆ ಥರದ್ದೇನಾದರೂ ಜೀವನಕ್ಕೆ ಮಾಡ್ಕೊಂಡಿರ್ತಾ ಇರ್ಬೋದು. ಬಟ್ ಫಾರ್ ಶೋರ್ ನಾನು ಟ್ರೈ ಮಾಡ್ತಾನೆ ಇರ್ತಾ ಇದ್ದೆ ಕೊನೆವರೆಗೂ. ಬಟ್ ಏನೇ ಹೇಳ್ರಿ, ತನಿಷಾ ಆ್ಯಕ್ಟ್ರೆಸ್ಸೋ ಅಲ್ವೋ, ಬಟ್ ಶೀಸ್ ಅ ಅಮೇಝಿಂಗ್ ಬಿಸ್ನೆಸ್ ವುಮೆನ್. ತನಿಷಾ ಕುಪ್ಪಂದ ಜ್ಯುವೆಲರೀಸ್ನ ವಿಸಿಟ್ ಮಾಡಿ, ವಿಜಯನಗರನಲ್ಲಿದೆ. ಯೇ, ಥ್ಯಾಂಕ್ ಯು. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಪಿಂಕಿ ಪ್ರಿಯಾಂಕಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ಪರಿಚಯ, ಆದರೆ ನಮ್ಮ ಇಂಡಸ್ಟ್ರಿಗೆ ತುಂಬ ಹಳೆ ಪರಿಚಯ. ಆ್ಯಂಡ್ ನಮ್ಮಿಬ್ರದ್ದು ತುಂಬ ಹಳೆ ಪರಿಚಯ. ತುಂಬ ಹಳೆ ಪರಿಚಯ. ನನ್ನ ಫಸ್ಟ್ ಸೀರಿಯಲಿಂದನೂ ಇವರು ನನಗೆ ಪರಿಚಯ. ಎಸ್. ಸೊ ಪಿಂಕಿ, ಪ್ರಶ್ನೆ ಏನಂದರೆ, ಅಕಸ್ಮಾತ್ ನೀನು ಆರ್ಟಿಸ್ಟ್ ಆಗದೇ ಇದ್ದಿದ್ರೆ ಏನಾಗ್ತಿದೆ? ಆರ್ಟಿಸ್ಟ್ ಆಗಲಿಲ್ಲ ಅಂದಿದ್ರೆ ಮೋಸ್ಟ್ಲಿ MBA ಮಾಡಿ ಕಂಪ್ನಿಗೆ ಜಾಯ್ನ್ ಆಗ್ತಿದೆ. ಓಕೆ, 9 to 6 ಜಾಬ್. ಆರ್ ಯು ಓಕೆ ವಿತ್ ಇಟ್? ಓಕೆ, ನನ್ನ ಪ್ಲ್ಯಾನ್ ಇದ್ದಿದೆ ಅದು, ಬಟ್ ಹೆಂಗೋ ಬಂದ್ಬಿಟ್ಟೆ. ಸೂಪರ್. ಸೊ ಪ್ರಿಯಾಂಕಾ 9 to 6 ಜಾಬ್ ಮಾಡ್ತಿದ್ದಂತೆ, ಬಟ್ ಬೇಡ, ಅದಕ್ಕಿಂತ ಇದೆ. ನೀವೇನು ಮಾಡ್ತಿದ್ರಿ ಹೇಳಿ? ನಾನು ಹಿಂಗೆ ಸುಮ್ಮನೆ ಎಲ್ಲರ ಮೇಲೆ ಕಿಚ್ಚಾಡ್ಕೊಂಡು ಹೊಡೆದಾಡ್ಕೊಂಡು. ಅಲ್ಲೋ, ಅದೆಲ್ಲ ಒಂದು ಕಡೆ. ಇಲ್ಲಿ ನಾನು ಕಿಚ್ಚಾಡಿದ್ದು ನೋಡಿಲ್ಲ, ಅಥವಾ ಕಿಚ್ಚಾಡಿರೋ ವಿನಯ್ನ ಇವ್ರು ಎಲ್ಲರೂ ನೋಡಿರ್ಬೋದು. ಬಟ್ ನಾನು ಕಿಚ್ಚಾಡೋ ವಿನಯ್ಗಿಂತ ಇನ್ನೊಂದು ಫನ್ನಿ ಸೈಡ್ ವಿನಯ್ ನಾನು ನೋಡಿ, ಅವಾಗ ನನ್ನ ಪರಿಚಯ. ಬಟ್ ಇವಾಗ ಸ್ವಲ್ಪ ಸೆಲೆಕ್ಟ್ ಆಗಿದ್ದಾರೆ ಆ್ಯಕ್ಚುಲಿ. ಮುಂಚೆ ಇನ್ನೂ ಫುಲ್ ಕಾಮ್ ಆಗಿದ್ದು ಬಿಂದಾಸ್ ಆಗಿದ್ದು. ಒಂದು ಟೈಮಲ್ಲಿ ನಾವು ಇಡೀ ಟೀಮ್ ಮನೆಗೆ ಹೋಗಿ ಫುಲ್ ಮಜಾ ಮಾಡ್ತೀವಿ. ವೀಕೆಂಡ್ ಅಂದರೆ ಇವ್ರ ಮನೆ ಟೆಂಟು ಅಲ್ಲೇ 1,000 years later. ಊಟ ತಿಂಡಿ ಎಲ್ಲ. ಸೊ ಸ್ವೀಟ್ ಆಫ್ ಯು ಟು ಸೇ ದ್ಯಾಟ್. ನನ್ನ ಚಾನಲ್ಗೆ ಹೊಸ ಪರಿಚಯ, ಅದನ್ನ ಮೊದಲೇ ಹೇಳಿದೆ ಅಲ್ಲ. ಸೊ ದಟ್ಸ್ ಓಕೆ. ಸೊ ಪ್ಲೀಸ್ ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜಾಸ್ತಿ ವ್ಯೂಸ್ ಆಗಲಿ. ಥ್ಯಾಂಕ್ ಯು. ಓಕೆ. ಸೊ ದ್ಯಾಟ್ಸ್ ಇಟ್. ಬೆಳಗ್ಗೆಯಿಂದ ಶೂಟಿಂಗ್ ಮಾಡಿ, ನಿಮಗೋಸ್ಕರ ಯೂಟ್ಯೂಬ್ ಕೂಡ ಶೂಟ್ ಮಾಡಿ, ನಮ್ಮ ಹೇಮಂತ್ ಕೂಡ ಸುಸ್ತಾಗ್ಬಿಟ್ಟಿದ್ದಾರೆ, ನಾನು ಕೂಡ ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ. ಆ್ಯಂಡ್ ನೋಡಿದ್ರಲ್ಲ, ನಮ್ಮ ಸೆಲೆಬ್ರಿಟೀಸ್ ಅಕಸ್ಮಾತ್ ಆ್ಯಕ್ಟರ್ಸ್ ಆರ್ ಆ್ಯಕ್ಟ್ರೆಸ್ ಆಗದೇ ಇದ್ದಿದ್ರೆ ಬೇರೆ ಏನು ಮಾಡಿರೋರು ಅಂತ ಇವತ್ತು ಪ್ರಶ್ನೆ ಕೇಳಿದೆ. ಒಂದಷ್ಟು ಜನ ಸಿಕ್ಕಿದ್ರು, ಇನ್ನೊಂದಷ್ಟು ಜನ ಸಿಗಲಿಲ್ಲ. ಸೊ ಇನ್ನು ಮಿಕ್ಕಿದವ್ರದ್ದು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಒಂದು ವಿಡಿಯೋ ಬರುತ್ತೆ, ತಪ್ಪದೆ ವಾಚ್ ಮಾಡಿ. ಆ್ಯಂಡ್ ಆಲ್ಸೋ ಪದೇ ಹೇಳಿದಾಗೆ ಸಬ್ಸ್ಕ್ರೈಬು ಮಾಡಿ, ಆ ಬೆಲ್ ಐಕಾನ್ನ ಒಂದು ಸಲ ಮುಟ್ಬಿಡಿ. ಥ್ಯಾಂಕ್ ಯು.